ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ದೀರೆಲ್ಲರೂ? ಬಂಧುಗಳೇ, ಪರಿಶಿಷ್ಟ ಜಾತಿ ಎಸ್ಸಿ ಸ್ಥಾನಮಾನದ ಕುರಿತು ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಅದೇನಪ್ಪ ಆ ತೀರ್ಪು? ಆ ತೀರ್ಪಿನಿಂದಾಗಿ ಏನೆಲ್ಲ ಲಾಭ ನಷ್ಟಗಳಿವೆ, ಅದರ ಸಾಧಕ ಬಾಧಕಗಳೇನು, ಯಾವ ರಾಜಕೀಯ ಪಕ್ಷ ಇದರ ಲಾಭವನ್ನು ಪಡ್ಕೊಳ್ಳುತ್ತೆ, ಹಾಗಿದ್ರೆ ಆ ಮಹತ್ವವಾದಂತಹ ತೀರ್ಪು ಏನಪ್ಪ ಅಂತ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೀನಿ ಬಂಧುಗಳೇ. ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಕೂಡ ಒಂದಾಗಿದೆ. ಅಂದರೆ ತನ್ನ ಮನಸ್ಸಿಗೆ ಇಷ್ಟವಾಗುವಂತಹ ಧರ್ಮವನ್ನು ಸ್ವೀಕರಿಸಿ ಬದುಕುವಂತಹ ಹಕ್ಕಾಗಿದೆ. ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪೊಂದನ್ನು ಹೊರಹಾಕಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನಾಂಗದವರು ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಮತಾಂತರ ಹೊಂದುವಂತಹ ವ್ಯಕ್ತಿಗೆ ಪರಿಶಿಷ್ಟ ಜಾತಿಯ ಸದಸ್ಯ ಎಂದು ಗುರುತಿಸಲು ಸಾಧ್ಯ ಇಲ್ಲ ಎಂದು ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಆದರೆ ಮೊದಲ ಬಾರಿಗೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡ ಅದೇ ಧರ್ಮವನ್ನು ಸಕ್ರಿಯವಾಗಿ ಪಾಲಿಸುವಂತಹ ವ್ಯಕ್ತಿಗಳು ತಮ್ಮ ಪರಿಶಿಷ್ಟ ಜಾತಿಯ ಎಸ್ಸಿ ಸ್ಥಾನಮಾನವನ್ನು ಉಳಿಸಿಕೊಳ್ಳುವ ಅಥವಾ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅರ್ಹರಲ್ಲ ಎಂದು ತೀರ್ಪನ್ನು ನೀಡಿತು. ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ ಇದೀಗ ಎತ್ತಿ ಹಿಡಿದಿದೆ. ಈ ಆದೇಶವನ್ನು ನೀಡಿದ್ದು ನ್ಯಾಯಮೂರ್ತಿಗಳಾದ PK ಮಿಶ್ರಾ ಮತ್ತು NV ಅಂಜಾರಿಯಾ ಅವರನ್ನು ಒಳಗೊಂಡಂತಹ ಪೀಠವು ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಬೇರೆ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡರೂ ಸಹ ಪರಿಶಿಷ್ಟ ಜಾತಿಯ ಸ್ಥಾನಮಾನವು ರದ್ದಾಗುತ್ತದೆ ಎಂದು ಹೇಳಿದೆ. ಸಂವಿಧಾನದ ಚೌಕಟ್ಟು ಏನಪ್ಪ ಅಂದರೆ, ಸಂವಿಧಾನದ ಆದೇಶ 1950 ಪ್ರಕಾರ ಎಸ್ಸಿ ಸ್ಥಾನಮಾನವು ಕೇವಲ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮಗಳಿಗೆ ಮಾತ್ರ ಸೀಮಿತವಾಗಿದೆ ಎಂದು ಅಂಶವನ್ನು ಈ ತೀರ್ಪು ಪುನರುಚ್ಚರಿಸಿದೆ. ಈ ತೀರ್ಪಿನಿಂದಾಗಿ ಕರ್ನಾಟಕದ ಮೇಲೂ ಹೆಚ್ಚಿನ ಪರಿಣಾಮ ಬೀರಲಿದೆ. ಅದೇನಪ್ಪ ಅಂದರೆ, 12,000ಕ್ಕೂ ಅಧಿಕ ದಲಿತ ಕ್ರಿಶ್ಚಿಯನ್ರಿಗೆ ಮೀಸಲಾತಿ ಕೈ ತಪ್ಪಲಿದೆ. 2015ರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ 12,000ಕ್ಕೂ ಅಧಿಕ ದಲಿತ ಕ್ರಿಶ್ಚಿಯನ್ನರಿದ್ದಾರೆ. ಈ ತೀರ್ಪಿನಿಂದಾಗಿ ಮತಾಂತರಗೊಂಡವರು SC/ST ಕಾಯ್ದೆಯ ರಕ್ಷಣೆಯನ್ನು ಕಳೆದುಕೊಳ್ತಾರೆ. ಇದರಿಂದಾಗಿ ಅವರ ಮೇಲೆ ದೌರ್ಜನ್ಯ ಹೆಚ್ಚಾಗಲು ಕಾರಣವಾಗಬಹುದು ಎಂದು ಆತಂಕವಿದೆ. ಅವರು ಈಗ ಧರ್ಮವನ್ನು ಆಚರಿಸಿಕೊಳ್ಳಬೇಕು ಅಥವಾ ತಮ್ಮ ಸಾಂವಿಧಾನಿಕ ಹಕ್ಕುಗಳನ್ನು ಆಚರಿಸಿಕೊಳ್ಬೇಕು ಎಂಬ ಧರ್ಮ ಸಂಕಟದಲ್ಲಿ ಸಿಲುಕಿದಂತಾಗಿದೆ. ಹಾಗಿದ್ರೆ ಮೀಸಲಾತಿಯ ಲಾಭ ಸಿಗಲ್ವಾ ಇವರಿಗೆ ಅನ್ನೋದಾದರೆ, ಇನ್ನು ಆರ್ಥಿಕವಾಗಿ ನೋಡುವುದಾದರೆ ಕರ್ನಾಟಕದಲ್ಲಿ 17% SC ಮೀಸಲಾತಿಯ ಲಾಭ ಇವರಿಗೆ ಸಿಗೋದಿಲ್ಲ. ಅವರು OBC ಅಥವಾ ಸಾಮಾನ್ಯ ವರ್ಗಕ್ಕೆ ಶಿಫ್ಟ್ ಆಗಬೇಕಿದೆ. ಇದರ ಜೊತೆಗೆ ನಗರದ ಕೊಳಗೇರಿಗಳಲ್ಲಿ ವಾಸಿಸುವಂತಹ ಸರ್ಕಾರಿ ಯೋಜನೆಗಳನ್ನೇ ನಂಬಿಕೊಂಡು ಬದುಕುವಂತಹ ದಲಿತ ಕುಟುಂಬಗಳಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳಲಿದೆ. ಹಾಗಿದ್ರೆ ರಾಜಕೀಯ ಲೆಕ್ಕಾಚಾರಗಳು ಬದಲಾಗುತ್ತಾ? ರಾಜಕೀಯವಾಗಿ ನೋಡೋದಾದರೆ ಇದು BJPಯ ನಿಲುವಿಗೆ ಮತ್ತಷ್ಟು ಬಲ ತುಂಬಿದೆ. ಧರ್ಮಾಧಾರಿತ ಮೀಸಲಾತಿ ವಿರೋಧಿಸುವ ಮತ್ತು ಮತಾಂತರ ನಿಷೇಧ ಕಾಯ್ದೆಯನ್ನು ಬೆಂಬಲಿಸುವಂತಹ BJPಯ ವಾದಕ್ಕೆ ಈ ತೀರ್ಪು ಪೂರಕವಾಗಿದೆ. ಆದರೆ ದಲಿತ ವೋಟ್ ಬ್ಯಾಂಕ್ ನೆಚ್ಚಿಕೊಂಡಿರುವಂತಹ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ತಲೆನೋವಾಗಿದೆ. ಕರಾವಳಿ ಭಾಗದಲ್ಲಿ ಕ್ರಿಶ್ಚಿಯನ್ ಮತದಾರರನ್ನು ಕಳೆದುಕೊಳ್ಳುವ ಭೀತಿಯೂ ಇದೆ. ಜೊತೆಗೆ ಹಿಂದೂ SC ಮತಗಳ ಕ್ರೋಢೀಕರಣ ಲೆಕ್ಕಾಚಾರ ಕೂಡ ಈಗಾಗಲೇ ಶುರುವಾಗಿದೆ. ಮೀಸಲಾತಿ ಹೆಚ್ಚಿಸುವ ಸರ್ಕಾರದ ನಡೆಯ ಮೇಲೂ ಪರಿಣಾಮ ಬೀರಲಿದೆ. ಕರ್ನಾಟಕದಲ್ಲಿ ಮೀಸಲಾತಿಯನ್ನು 50% ಮಿತಿಗಿಂತ ಹೆಚ್ಚಿಸಿರುವ 2022ರ ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಸುಪ್ರೀಂ ಕೋರ್ಟ್ನ ಈ ಹೊಸ ತೀರ್ಪು ಆ ಪ್ರಕರಣಗಳ ಮೇಲೆ ನೇರ ಪರಿಣಾಮ ಬೀರದಿದ್ದರೂ ಜಾತಿ ಪ್ರಮಾಣ ಪತ್ರಗಳ ಪರಿಶೀಲನೆಯನ್ನು ಮತ್ತಷ್ಟು ಬಿಗಿಗೊಳಿಸಲು ಸರ್ಕಾರಿ ಇಲಾಖೆಗಳಿಗೆ ದಾರಿ ಮಾಡಿಕೊಡಲಿದೆ. ಯಾರಾದರೂ ಮತಾಂತರಗೊಂಡಿದ್ದರೆ ಆ ಘಟನೆಯ ಅಥವಾ ಕ್ಲೈಮ್ ಮಾಡುವ ಸಮಯದಲ್ಲಿ ಅವರ ಧರ್ಮ ಯಾವುದಿತ್ತು ಎಂಬುದನ್ನು ಅಧಿಕಾರಿಗಳು ಕಡ್ಡಾಯವಾಗಿ ಪರಿಶೀಲಿಸಬೇಕಾಗುತ್ತೆ. ಹಾಗಿದ್ರೆ ಮತಾಂತರವಾದವ್ರಿಗೆ ಮೀಸಲಾತಿ ಏಕೆ ಬೇಡ ಅನ್ನೋದಾದರೆ, ಅಸ್ಪೃಶ್ಯತೆ ಮತ್ತು ಜಾತಿ ಶೋಷಣೆ ಎಂಬುದು ಹಿಂದೂ ಧರ್ಮಕ್ಕೆ ಅವ್ಯವಸ್ಥೆಗೆ ಅಂಟಿಕೊಂಡಿರುವಂತಹ ಒಂದು ಪಿಡುಗಾಗಿದೆ. ಆದರೆ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದವರು ಈ ಜಾತಿ ಶೋಷಣೆಯಿಂದ ತಪ್ಪಿಸಿಕೊಳ್ಳಲು ಹೋಗಿರ್ತಾರೆ. ಆ ಧರ್ಮಗಳಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಅವು ವಿದೇಶಿ ಮೂಲದ ಧರ್ಮಗಳು.
ಹೀಗಾಗಿ ಅಲ್ಲಿ ಅಸ್ಪೃಶ್ಯತೆ ಇದೆ ಎಂಬುದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಒಂದು ವೇಳೆ ಮತಾಂತರಗೊಂಡವರಿಗೂ ಎಸ್ಸಿ ಸ್ಥಾನಮಾನವನ್ನು ನೀಡದಿದ್ದರೆ ನಿಜವಾಗಿಯೂ ಇಂದಿಗೂ ಅಸ್ಪೃಶ್ಯತೆ ಅನುಭವಿಸುತ್ತಿರುವ ಹಿಂದೂ ದಲಿತ ಮೀಸಲಾತಿ ಪಾಲಿಗೆ ಕತ್ತರಿ ಬೀಳುತ್ತದೆ. ಜೊತೆಗೆ ಇದು ಕೇವಲ ಸೌಲಭ್ಯಗಳಿಗಾಗಿ ಮತಾಂತರವಾಗಿರುವುದನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂಬುದು ಸರ್ಕಾರದ ವಾದವಾಗಿದೆ. 2007ರಲ್ಲಿ ರಂಗನಾಥನ್ ಮಿಶ್ರಾ ಆಯೋಗವು ಧರ್ಮಕ್ಕೂ ಎಸ್ಸಿ ಸ್ಥಾನಮಾನಕ್ಕೂ ಲಿಂಕ್ ಬೇಡ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ದಲಿತರಿಗೂ ಎಸ್ಸಿ ಸ್ಥಾನಮಾನ ಕೊಡಿ ಎಂದು ಶಿಫಾರಸು ಮಾಡಿತ್ತು. ಆದರೆ ಕೇಂದ್ರ ಸರ್ಕಾರ ಇದು ದೋಷಪೂರಿತ ವರದಿ ಎಂದು ಅದನ್ನು ತಿರಸ್ಕರಿಸಿತ್ತು. ಅದರ ಬದಲಾಗಿ 2022ರಲ್ಲಿ ನ್ಯಾಯಮೂರ್ತಿ KG ಪಾಲನ್ನ ಆಯೋಗವನ್ನು ರಚಿಸಿ ಇದರ ಬಗ್ಗೆ ಮರುಪರಿಶೀಲನೆ ನಡೆಸುತ್ತಿದೆ. ಆದರೂ ಪ್ರಸ್ತುತ ಸಂವಿಧಾನದ ಚೌಕಟ್ಟಿನಲ್ಲಿ ಮತಾಂತರಿಗಳಿಗೆ ಎಸ್ಸಿ ಮೀಸಲಾತಿ ನೀಡಲು ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಲೇ ಇದೆ. ಸುಪ್ರೀಂ ಕೋರ್ಟ್ನ ಈ ತೀರ್ಪು ಬಹಳ ಸ್ಪಷ್ಟವಾದ ಸಂದೇಶವನ್ನು ರವಾನಿಸಿದೆ. ಸಂವಿಧಾನದಲ್ಲಿರೋ ಪರಿಶಿಷ್ಟ ಜಾತಿ ಮೀಸಲಾತಿ ಮತ್ತು ರಕ್ಷಣೆಯು ಕೇವಲ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮದವರಿಗೆ ಮಾತ್ರ ಸೀಮಿತ. ಒಂದು ಬಾರಿ ಬೇರೆ ಧರ್ಮಕ್ಕೆ ಮತಾಂತರವಾದರೆ ಆ ಎಲ್ಲ ಸೌಲಭ್ಯಗಳು ನಿಮ್ಮ ಕೈ ತಪ್ಪಿ ಹೋಗುತ್ತದೆ. ಕೇವಲ ಹಳೆ ಎಸ್ಸಿ ಸರ್ಟಿಫಿಕೇಟ್ ಇಟ್ಕೊಂಡು ಲಾಭ ಪಡೆಯಲು ಸಾಧ್ಯವಿಲ್ಲ. ಒಂದು ವೇಳೆ ಮರಳಿ ಮಾತೃ ಧರ್ಮಕ್ಕೆ ಬಂದು ಆ ಸಮುದಾಯದ ಅವರನ್ನು ಒಪ್ಪಿಕೊಂಡ್ರೆ ಮಾತ್ರ ಮತ್ತೆ ಸ್ಥಾನಮಾನ ಸಿಗಬಹುದು ಎಂಬುದು ನ್ಯಾಯಾಲಯದ ಪರೋಕ್ಷವಾಗಿ ಉಲ್ಲೇಖಿಸಿದೆ. ಈ ವಿಚಾರವಾಗಿ 1950ರ ಸಂವಿಧಾನದ ಪರಿಶಿಷ್ಟ ಜಾತಿಯ ಆದೇಶವನ್ನು ಕೋರ್ಟ್ ಉಲ್ಲೇಖಿಸಿದೆ. ಈ ಆದೇಶದ ಪ್ಯಾರಾಗ್ರಾಫ್ 3ರ ಪ್ರಕಾರ ಹಿಂದೂ, ಸಿಖ್ ಮತ್ತು ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮವನ್ನು ಪಾಲಿಸುವ ಯಾವುದೇ ವ್ಯಕ್ತಿಯನ್ನು ಪರಿಶಿಷ್ಟ ಜಾತಿಯ ಸದಸ್ಯ ಎಂದು ಪರಿಗಣಿಸಲಾಗುವುದಿಲ್ಲ. ಈ ನಿರ್ಬಂಧವು ಸಂಪೂರ್ಣ ಆಗಿದೆ. ಆದರೆ ಹುಟ್ಟಿನಿಂದ ಎಸ್ಸಿ ಆಗಿದ್ದರೂ ಸರಿ, ಮತಾಂತರಗೊಂಡ ಮರುಕ್ಷಣವೇ ಮೀಸಲಾತಿ ಮತ್ತು ರಕ್ಷಣೆಗಳು ರದ್ದಾಗುತ್ತವೆ. ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಬೇರೆ ಧರ್ಮವನ್ನು ಪಾಲಿಸುತ್ತಾ ಎಸ್ಸಿ ಸ್ಥಾನಮಾನವನ್ನು ಅನುಭವಿಸಲು ಸಾಧ್ಯವಿಲ್ಲ ಎಂದು ಸುಪ್ರೀಂ ಕೋರ್ಟ್ ಖಡಕ್ ಆಗಿ ಹೇಳಿದೆ.